ವೆಲ್ಕಮ್ ಬ್ಯಾಕ್. ಆ ಏರಿಯಾದ ಜನರಿಗೆ ಅನುಕೂಲ ಆಗಲಿ ಅಂತ ಬಿಬಿಎಂಪಿ ಕೋಟಿ ಕೋಟಿ ಖರ್ಚು ಮಾಡಿ ಹೈಟೆಕ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿತ್ತು. 15 ತಿಂಗಳ ಹಿಂದೆ ಅದ್ದೂರಿಯಾಗಿ ಉದ್ಘಾಟನೆ ಕೂಡ ಆಗಿತ್ತು. ಬರೋಬ್ಬರಿ 1.5 ವರ್ಷ ಆದರೂ ಕೂಡ ಜನರಿಗೆ ಇನ್ನೂ ಆ ಆಸ್ಪತ್ರೆಗೆ ಕಾಲಿಡೋ ಭಾಗ್ಯ ಸಿಕ್ಕಿಲ್ಲ. ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥವಾಗಿ ಬಿಬಿಎಂಪಿ ನಾಯಂಡಹಳ್ಳಿಯ ಪಂತರಪಾಳ್ಯದಲ್ಲಿ ಮಲ್ಟಿ ಲೆವೆಲ್ ಆಸ್ಪತ್ರೆಯೊಂದನ್ನು ನಿರ್ಮಾಣ ಮಾಡಿ 2023 ಮಾರ್ಚ್ ತಿಂಗಳಲ್ಲಿ ಉದ್ಘಾಟನೆಯನ್ನು ಕೂಡ ಮಾಡಿತ್ತು. ವಿಶಾಲ ಜಾಗದಲ್ಲಿ ತಲೆ ಎತ್ತಿರುವ ಭವ್ಯ ಕಟ್ಟಡ, ಸುಂದರ ಆವರಣ, ಉತ್ತಮವಾದ ರಸ್ತೆ, ಯಾವುದೇ ಖಾಸಗಿ ಆಸ್ಪತ್ರೆಗೂ ಕಮ್ಮಿ ಇಲ್ಲ ಎಂತಿರುವ ಬಿಲ್ಡಿಂಗ್, ಗೋಡೆ ಪಕ್ಕದಲ್ಲಿ ಬಿದ್ದಿರುವ ವಸ್ತುಗಳು. ನಾಯಕರ ಕಿತ್ತಾಟಕ್ಕೆ ಕೋಟಿ ಕೋಟಿ ರೂಪಾಯಿ ಪೋಲು. ಪಾಳು ಬಿದ್ದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಸ್ಪತ್ರೆ. ಎಸ್, ಬಿಬಿಎಂಪಿ 50 ಕೋಟಿ ವೆಚ್ಚದಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಈ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿತ್ತು. ಸಿಎಂ ಆಗಿದ್ದ ಬೊಮ್ಮಾಯಿ ಈ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು. ಆದ್ರೆ ಅಸಲಿ ಕತೆ ಏನಪ್ಪಾ ಅಂದ್ರೆ, ಲೋಕಾರ್ಪಣೆಯಾಗಿ ಬರೋಬ್ಬರಿ 1 ವರ್ಷ 3 ತಿಂಗಳಾದ್ರೂ ಇನ್ನೂ ಜನರ ಸೇವೆಗೆ ಲಭ್ಯ ಆಗ್ತಿಲ್ಲ. ಓಪನಿಂಗ್ ಅಂತ ಏನು ಆಗೇ ಇಲ್ಲ. ಅದರಲ್ಲೂ ನಮ್ಮ ಬಾಸ್ ಹೆಸರು ಬೇರೆ ಇಟ್ಬಿಟ್ಟಿದಾರಲ್ಲ, ಅದೊಂದು ಬೇಜಾರಾಗ್ತಿದೆ ನಮ್ಗೆ ಅಷ್ಟೇ. ಇನ್ನೂ ಓಪನ್ ಆಗಿಲ್ಲ, 2 ವರ್ಷ ಆಯ್ತು ಬಂದು ಬೆಂಗಳೂರಿಗೆ. ಅವಾಗಿನಿಂದ ಹಿಂಗೆ ಐತೆ. ಇನ್ನೇನು ನಾಳೆ ಆಗುತ್ತೆ ನಾಳಿದ್ದಾಗುತ್ತೆ ನೋಡ್ತಾನೆ ಇದ್ದೀನಿ, ಆಗ್ತಾನೆ ಇಲ್ಲ, ಓಪನ್ನೇ ಆಗ್ತಾಯಿಲ್ಲ. ಅದು ಸಸಿ ಎಲ್ಲ ಒಣಗೋಗಿರೋದು ಇನ್ನೂ ಬೇಜಾರಾಗ್ತದೆ ನನಗೆ. ಚೆನ್ನಾಗಿ ಮಾಡಿದ್ರು ಅಂದರೆ, ಆದರೂ ಓಪನ್ನೇ ಮಾಡಿಲ್ಲ, ಅದೊಂದು ಮಾತ್ರ ತುಂಬ ಬೇಜಾರಾಗ್ತಿದೆ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪಂತರಪಾಳ್ಯದಲ್ಲಿ ಬಿಬಿಎಂಪಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿರ್ಮಿಸಿದೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಅದ್ದೂರಿಯಾಗಿ ಉದ್ಘಾಟಿಸಲಾಗಿತ್ತು. ಹೈಟೆಕ್ ಆಸ್ಪತ್ರೆ ಸಿಕ್ತು ಅಂತ ಬಡವರು ಖುಷಿಯಲ್ಲಿದ್ರು. ಆದ್ರೆ ಲೋಕಾರ್ಪಣೆಯಾಗಿ 15 ತಿಂಗಳು ಕಳೆದ್ರೂ ಇನ್ನೂ ಜನರಿಗೆ ಸೇವೆ ಸಿಗ್ತಿಲ್ಲ. ಅದೇ ಮಾಡ್ತಾರಂತ ನಮ್ಗೆ ಆಸೆ, ಹೋಗಕ್ಕೆ ಬರಕ ದಂಡ ಆಯ್ತಾ ನಮ್ಗೆ ಅಂತ. ಯಾಕೆ ಮಾಡಿಲ್ಲ? ನಾವು ಇಟುವರಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಜೈದಾಗ ಹೋಗ್ಬೇಕು, ಅಲ್ಲೆಲ್ಲ ಹೋಗ್ಬೇಕು. ಯಾಕೆ ಮಾಡಿಲ್ಲ ನೀವು? ನಮಗೆ ಸಮಸ್ಯೆ ಆಗದ. ಚುನಾವಣೆ ವೇಳೆ ಜನರ ಮನ ಗೆಲ್ಲುವುದಕ್ಕೆ ತರಾತುರಿಯಲ್ಲಿ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಹೈಟೆಕ್ ಆಸ್ಪತ್ರೆ ಉದ್ಘಾಟಿಸಲಾಗಿತ್ತು. ಕೆಲಸ ಬಾಕಿ ಇದ್ರೂ ಲೋಕಾರ್ಪಣೆ ಮಾಡಿದ್ದ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಜನ ಆಕ್ರೋಶಿತರಾಗಿದ್ದಾರೆ. ಕೆಲಸ ಆಗದೆ ಯಾಕೆ ಉದ್ಘಾಟಿಸಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿನ ಸಾರ್ವಜನಿಕರು ಹಾಗೆ ಜನರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಬಿಬಿಎಂಪಿ ಆದಷ್ಟು ಬೇಗ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರ ಸೇವೆಗೆ ಲಭ್ಯವಾಗುವಂತೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿನ ಸುತ್ತಮುತ್ತಲ ನಿವಾಸಿಗಳ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.